ಹಲೋ ಫ್ರೆಂಡ್ಸ್, ನನ್ನ ಮೊದಲನೇ ರೆಸಿಪಿ ಮ್ಯಾಂಗೋ ಕುಲ್ಫಿ. ಅದಕ್ಕಾಗಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅಮೂಲ್ ಫ್ರೆಶ್ ಕ್ರೀಮ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ನಂತರ ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಮುಷ್ಟಿಯಷ್ಟು ಗೋಡಂಬಿ ಅದನ್ನು ಬಿಸಿ ಹಾಲಲ್ಲಿ ನೆನೆ ಇಡ್ತಾಯಿದ್ದೀನಿ. ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಬಿಟ್ಟು ಹಾಲು ಹಾಕಿ ಹಾಲನ್ನು ಕುದಿಸ್ತಾ ಬರಬೇಕು. ಅದು ಚೆನ್ನಾಗಿ ಕುದಿಸ್ತಾ ನಿಮಗೆ ಅದು ನೀವು 1 ಲೀಟ್ರ್ ಹಾಕಿದರೆ ಅದು ಒಂದು ಅರ್ಧ ಭಾಗದಷ್ಟು ಆಗೋಷ್ಟು ಕಲಿಸ್ತಾ ಬರಬೇಕು. ನಂತರ ಮ್ಯಾಂಗೋ ಪಲ್ಪ್ನ ನೀವು ಒಂದು ಮಿಕ್ಸಿ ಮಾಡಿದ್ದೀರಲ್ಲ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ನಂತರ ನೆನೆಸಿಟ್ಟಿರೋ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು, ಹಾಲು ನೋಡ್ರಿ ಈ ಥರ ಕೆನೆ ಕಟ್ತಾ ಬರ್ತಾ ಇರುತ್ತೆ. ಆವಾಗ ಅಕೇಶ್ನಲ್ಲಿ ಸ್ವಲ್ಪ ಸ್ಟಿರ್ ಮಾಡ್ತಾ ಬರಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಸಮ್ಮರ್ಗೆ ನನ್ನ ಮಗಳಿಗೆ ತುಂಬ ಇಷ್ಟ ಐಸ್ ಕ್ರೀಮ್ಸು. ನನ್ನ ಮಗಳಿಗೆ ಅಂತಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಐಸ್ ಕ್ರೀಮ್ಸು. ಇದು ಕುಲ್ಫಿ ಅಂತಲೂ ಅನ್ಬೋದು, ಐಸ್ ಕ್ರೀಮ್ ಅಂತಲೂ ಅನ್ಬೋದು. ಈ ರೀತಿ ಕೆನೆ ಕಟ್ತಾ ಬಂದಾಗ 3 ಏಲಕ್ಕಿ ನಾನು ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ನಂತರ ಮತ್ತೆ ಅದನ್ನು ಸ್ಟೀರ್ ಮಾಡ್ತಾ ಇರಬೇಕು. ಸ್ಟೀರ್ ಮಾಡ್ತಾ ನೆಕ್ಸ್ಟ್ ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಪೇಸ್ಟನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಲಂಪ್ಸ್ ಇಲ್ದಂಗೆ ಮಿಕ್ಸ್ ಮಾಡಬೇಕು. ನೀವು ಒಂದು ಇದರಲ್ಲಾದರೂ ಮಾಡ್ಬೋದು, ಸ್ಪ್ಯಾಚುಲಾದಲ್ಲಿ, ಇಲ್ಲಾಂದರೆ ಒಟ್ಟಿನಲ್ಲಿ ಅದು ನೀಟಾಗಿ ಪೌಡರ್ ಎಲ್ಲೂ ಮಿಕ್ಸಿ ಮಾಡಿರೋದು ಪೇಸ್ಟ್ ನೀಟಾಗಿ ಮಿಕ್ಸ್ ಆಗಬೇಕಷ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ತಾ ಬರ್ತಾ ಇದೆ. ನೆಕ್ಸ್ಟ್ ಅದು ಕುದಿತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅದ್ರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ, ತುಂಬ ಅಲ್ಲ ಸ್ವಲ್ಪ. ನಂತರ ಅದು ಪೂರ್ತಿ ಕೂಲ್ ಆದಮೇಲೆ ನೀವು ಮ್ಯಾಂಗೋ ಪಲ್ಪ್ ಜೊತೆಗೆ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮೌಲ್ಡ್ಗೆ ಹಾಕಿ ನೀವು ಫ್ರೀಸ್ ಮಾಡಿ ಒಂದು 6 to 8 hours ಫ್ರೀಸ್ ಮಾಡಿದರೆ ನಿಮಗೆ ಮ್ಯಾಂಗೋ ಕುಲ್ಫಿ ರೆಡಿ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ರೀತಿ ಮಿಕ್ಸ್ ಮಾಡಬೇಕು. ಮೌಲ್ಡ್ಗೆ ಇವಾಗ ಹಾಕ್ತಾ ಇದ್ದೀವಿ. ನಿಮಗೆ ಮೌಲ್ಡ್ ಇಲ್ಲ ಅಂದರೆ ಒಂದು ಸ್ಟೀಲ್ ಕಪ್ಪು ಇಲ್ಲ ಗ್ಲಾಸಿಂದ ಒಂದು ಬೌಲು ಏನರಲ್ಲಾದರೂ ಕೂಡ ಹಾಕಿಡ್ಬೋದು. ಅದು ಒಂದು 6 to 8 hours ಫ್ರೀಸ್ ಆದಾಗ ನಿಮಗೆ ಕುಲ್ಫಿ ರೆಡಿ ಆಗುತ್ತೆ. ಅದಕ್ಕೆ ಗಾರ್ನಿಷಿಂಗಿಗೆ ನೀವು ಬೇಕಿದ್ರೆ ಮತ್ತೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಬಟ್ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಅಷ್ಟು ಇಷ್ಟ ಆಗಲ್ಲ, ಸೊ ನಾನು ಜಸ್ಟ್ ಹಾಗೆ ಫ್ರೀಸ್ ಮಾಡಿ ಅವಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.